ಸರ್ವಜ್ಞನ ನುಡಿಮುತ್ತನ್ನು ಸಹ ಸ್ಮರಿಸುತ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಹ ಅರ್ಪಿಸುತ್ತಾ, ಸ್ವೀಕರಿಸುವುದಾದರೆ ಸದ್ಗುಣಗಳನ್ನು ಸ್ವೀಕರಿಸು, ಈಜುವುದಾದರೆ ಜ್ಞಾನ ಸಾಗರದಲ್ಲಿ ಈಜು, ನಡೆಯುವುದಾದರೆ ಸನ್ಮಾರ್ಗದಲ್ಲಿ ನಡೆ ಎಂಬ ನುಡಿಮುತ್ತನ್ನು ಸಹ ಸ್ಮರಿಸುತ್ತಾ, ಜ್ಞಾನಕ್ಕೆ ಎಲ್ಲೇ ಇಲ್ಲ, ವಿಜ್ಞಾನಕ್ಕೆ ಮಿತಿ ಇಲ್ಲ, ಕಲಿಕೆ ನಿರಂತರ. ವಿದ್ಯೆಯ ಒಂದು ಅಂಶವಾದರೆ ಇವತ್ತು ಕ್ರೀಡೆಯ ಒಂದು ಸಮಾಗಮ, ಜ್ಞಾನ ಮತ್ತು ಕ್ರೀಡೆ ವಿಜ್ಞಾನ ಈ ಒಂದು ಕಾರ್ಯಕ್ರಮದ ಸಮಾಗಮವೇ ಈ ಒಂದು ಕಾರ್ಯಕ್ರಮ. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹಾಗೂ ಪೋಷಕರ ಮನವನ್ನು ರಂಜಿಸುವ ಸಲುವಾಗಿ ಪೋಷಕರ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರಿಗೂ ಸಹ ಸ್ವಾಗತ ಸುಸ್ವಾಗತ. ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಪೊಲೀಸ್ ಇಲಾಖೆಯ ಪಾತ್ರ ಬಹುಮುಖ್ಯವಾದದ್ದು. ಅಂತಹ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಜವಾಬ್ದಾರಿಯನ್ನು ಹೊತ್ತಿರುವವರು ನಮ್ಮ ಪ್ರೀತಿಯ ಶಿವಣ್ಣ ಸರ್ ಅವರು. ಏನೇ ಕಷ್ಟಗಳು ಎದುರಾದರೂ ಸಹ ಸವಾಲುಗಳಿಗೆ ಸೈ ಎಂದು ನಿಂತು ತಮ್ಮ ಕರ್ತವ್ಯವನ್ನು ನಿರ್ವಹಿಸುವವರು ನಮ್ಮ ಶಿವಣ್ಣ ಸರ್ ಅವರು. ಶಿಸ್ತು ಮತ್ತು ಬದ್ಧತೆಗೆ ಹೆಸರುವಾಸಿಯಾದವರು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆದಂತಹ ಶಿವಣ್ಣ ಸರ್ ಅವರು. ಶಿಸ್ತೇ ಇವರ ಶಕ್ತಿ, ಸಂಸ್ಕಾರವೇ ಇವರ ಭಕ್ತಿ. ಕಾಡಿನಲ್ಲಿ ಮರಗಳು ಜಾಸ್ತಿ, ಶಾಲೆಯಲ್ಲಿ ಪಾಠಗಳು ಜಾಸ್ತಿ. ರಸ್ತೆಯಲ್ಲಿ ವಾಹನಗಳು ಜಾಸ್ತಿ, ರಸ್ತೆಯಲ್ಲಿ ವಾಹನಗಳು ಜಾಸ್ತಿ. ನಮ್ಮ ಶಿವಣ್ಣ ಸರ್ ಅವರ ಮೊಗದಲ್ಲಿ ನಗು ಮತ್ತು ಸಂಯಮ ಜಾಸ್ತಿ. ಮಾತಿನಲ್ಲಿ ಸಂಯಮ, ನಡತೆಯಲ್ಲಿ ಶ್ರೀರಾಮ. ನ್ಯಾಯದ ಪರವಾಗಿ ಅಚಲವಾಗಿ ನಿಲ್ಲುವವರು ನಮ್ಮ ಶಿವಣ್ಣ ಸರ್ ಅವರು. ಸದಾ ಹಸನ್ಮುಖಿಯಾಗಿದ್ದು ಗುಬ್ಬಿ ಜನತೆಯ ಪ್ರೀತಿಯನ್ನ ಗಳಿಸಿರುವವರು ನಮ್ಮ ಶಿವಣ್ಣ ಸರ್ ಅವರು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದಂತಹ ಸುನಿಲ್ ಕುಮಾರ್ ಸರ್ ಅವರು ಬರಬೇಕಾಯಿತು, ಅನಿವಾರ್ಯ ಕಾರಣಗಳಿಂದ ಆಗಮಿಸಿಲ್ಲ. ಅವರ ಪರವಾಗಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆದಂತಹ ಶಿವಣ್ಣ ಸರ್ ಅವರ ಒಂದು ಆಗಮನ ಆಗಿದೆ. ನಮಗೆಲ್ಲರಿಗೂ ಸಹ ಬಹಳ ಖುಷಿ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಸರ್ ಅಂತ ವಿನಯಪೂರ್ವಕವಾಗಿ ಕೇಳಿಕೊಂಡಾಗ ಮಕ್ಕಳಿಗೋಸ್ಕರ ಏನೇ ಕೆಲಸ ಇರಲಿ ಆ ಕೆಲಸವನ್ನ ಬದಿಗೊತ್ತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ನಾವು ಚಪ್ಪಾಳೆಯ ಮೂಲಕ ನಾವೆಲ್ಲರೂ ಸಹ ತುಂಬ ಹೃದಯದಿಂದ ಅವರನ್ನ ಸ್ವಾಗತವನ್ನ ಕೋರೋಣ. ಕಮಲದಂತಹ ಮುಖವುಳ್ಳ, ಸುಂದರವಾದಂತಹ ಮುಖವನ್ನ ಉಳ್ಳಂತಹ ಶಿವಣ್ಣ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದು ನಮ್ಮೆಲ್ಲರ ಸೌಭಾಗ್ಯ ಎಂದು ಹೇಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರಿಗೂ ಸಹ ನಮ್ಮ ಶಾಲಾ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ, ಮಕ್ಕಳ ಪರವಾಗಿ, ಪೋಷಕರಿಗೂ ಸಹ ಚಪ್ಪಾಳೆಯ ಮೂಲಕ ನಾವು ಸ್ವಾಗತವನ್ನು ಕೋರೋಣ. ಮುಂದಿನ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಸಹ ಶಿಕ್ಷಕರಾದಂತಹ ಚೈತ್ರ ಮೇಡಮ್ ಅವರು ನೆರವೇರಿಸಿಕೊಡಬೇಕು ಸಹ ಕೇಳ್ಕೊಳ್ತಾ ಇದ್ದೀನಿ. We welcome you all to the much awaited annual Science and Maths exhibition and Parent Sports 2025. We are thrilled to invite you to our school exhibition where you will get to see the amazing work of our talented students and teachers. Science is the key to unlocking the mysteries of our universe. It's the curiosity to explore, the creativity to imagine, and the innovation to create a brighter future. And also, parents are very important in our lives. They love us, support us, and teach us many things. They are always there for us in good times and bad times. Thank you to all the parents for being so special. Let's begin this beautiful event by praying the song. Now I invite our Shubha and Ananya from 9th grade to grace the stage with a prayer song. Let us open our hearts and mind to this beautiful melody. Sharanu Siddhi Vinayaka, Sharanu Vidya Pradayaka, Sharanu Siddhi Vinayaka.
touched our hearts. Now, I request our respected Kokila Madam to kindly welcome our dignitaries with a warm welcome. It requires imagination, the ability to connect dots that maybe other people have not connected before. By this wonderful quote, I give a warm good morning to everyone present here. Today is a celebration of two powerful ideas, that is, one is Science Expo and another one is Parents Sports. The science exhibition reflects young minds that question, explore and innovate. Each model and experiment you will see today is not just a project but a glimpse into the creativity, hard work and scientific thinking of our students. Alongside this, the Parent Sports Meet reminds us that education is not limited to classroom alone. Sports teach teamwork, discipline, resilience and joy of participation, and parents join in it strengthens the bond between home and school. Now it's the time to welcome our guests. Our beloved guest, Mr. Shivanna sir, who is the Sub-Inspector of our Gubbi, who graciously accepted our invitation and joined today in this celebration. We are truly honored by your presence among us. I hope your visit today will give our students an opportunity to learn about civic duty and the importance of law. On behalf of our PS family, I once again extend a heartfelt welcome to you, sir. Due to some circumstances, our guest, Mr. Sunil Kumar sir, is not here. So in his absence, on behalf of our PS family, I welcome him also. It gives me an immense pleasure to extend a warm and a respectful welcome to our esteemed principal, Mr. Arun Kumar KP. Your constant support and guidance play a vital role in smooth functioning of our school. You serve as a strong link between management, teachers and students. On behalf of the entire teaching fraternity and students, I extend my heartfelt welcome to you, sir. It is my proud privilege to extend a warm and respectful welcome to our esteemed administrative officer, Mr. Deepak sir. Behind every successful academic activity, there is a strong administrative support, careful planning and dedicated effort, and you have been a guiding force in ensuring that our school runs efficiently and harmoniously. Once again, I warmly welcome you, sir. It gives me an immense pleasure to extend a warm welcome to our esteemed Vice Principal, Mrs. Jalaja Casey. Your calm leadership, approachability and unwavering support make our daily work smoother and our goals clearer. On behalf of the teaching fraternity, I extend a warm and heartfelt welcome to you, ma'am. Teachers' dedication, patience and hard work, you shape young minds and inspire future generations. A heartfelt welcome to all my respected colleagues. Once again, I welcome all teachers. We hope you enjoy every moment of today's program, learn something new and have lots of fun. Participate activity, be confident and do your best. I extend my heartfelt welcome to all of you, dear children. On behalf of everyone, I extend a warm and heartfelt welcome to our respected non-teaching staff. Today we take a moment to appreciate and acknowledge your valuable contribution to our school. Then, the last but not the least, the parents are our most valuable partners in this journey of education. Your presence here today reflects
reflects your interest in your children's learning and well-being, and it truly motivates both teachers and students. So I warmly welcome you all and hope you enjoy the program. Once again, I warmly welcome all the people who are present here, and I wish the program a grand success. Once again, thank you. A heartful thank you to our distinguished guests for initiating our program with such grace and positive energy. Now I invite our Rashmi Sub-Inspector Gubbi. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಹಣ ಆಸ್ತಿಯನ್ನು ಕದಿಯಬಹುದು, ಆದರೆ ವಿದ್ಯೆ ಯಾರಿಂದಲೂ ಕದಿಯಲಾಗದು. ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹಾಗೂ ಪೋಷಕರ ಕ್ರೀಡಾಕೂಟವನ್ನು ಆಯೋಜಿಸಿದ್ದು, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಗುಬ್ಬಿಯ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆದ ಶ್ರೀಯುತ ಶಿವಣ್ಣ ಕೆಎನ್ ಸರ್ ಅವರ ಕಿರುಪರಿಚಯ ಮಾಡಿಕೊಡುವುದು ನನ್ನ ಸೌಭಾಗ್ಯ ಎಂದು ಭಾವಿಸುತ್ತೇನೆ. ಶ್ರೀಯುತ ಶಿವಣ್ಣ ಕೆಎನ್ ಸರ್ ಅವರು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಗುಬ್ಬಿ, ತುಮಕೂರು ಜಿಲ್ಲೆಯ ಕೊಟ್ಟನಹಳ್ಳಿ ಗ್ರಾಮದ ನಿವಾಸಿಯಾದ ಲೇಟ್ ನಂಜುಂಡಯ್ಯ ಮತ್ತು ನಂಜಮ್ಮನವರ ದಂಪತಿಯ ಮಗನಾಗಿ 20 ಜುಲೈ 1966ರಂದು ಜನಿಸಿದರು. ನಂತರ ಇವರು ಪ್ರಾಥಮಿಕ ಶಿಕ್ಷಣವನ್ನು ಸಿದ್ಧಗಂಗಾ ಮಠ ಹಾಗೂ ಪ್ರೌಢ ಶಿಕ್ಷಣವನ್ನು ಗೊಲ್ಲಳ್ಳಿಯಲ್ಲಿ, ನಂತರ ಡಿಪ್ಲೊಮೊ ಇಂಜಿನಿಯರಿಂಗನ್ನು ಸಿದ್ಧಗಂಗಾ ಪಾಲಿಟೆಕ್ನಿಕ್ನಲ್ಲಿ ಪಡೆದರು. ಇವರು 33 ವರ್ಷದಿಂದ ತಮ್ಮ ಕಾರ್ಯವನ್ನು ಪೊಲೀಸ್ ಇಲಾಖೆಯಲ್ಲಿ ಸಲ್ಲಿಸಿದ್ದಾರೆ. ಪ್ರಸ್ತುತ ಗುಬ್ಬಿಯಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು, ಗುಬ್ಬಿ ಜನತೆಯ ಪ್ರೀತಿಯನ್ನು ಸಂಪಾದಿಸಿದ್ದಾರೆ. ತಮ್ಮ ಅಗಾಧವಾದ ಕೆಲಸದ ಒತ್ತಡಗಳ ನಡುವೆಯೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದು ನಮ್ಮೆಲ್ಲರಿಗೂ ತುಂಬ ಹರ್ಷವಾಗಿದೆ ಎಂದು ಹೇಳುತ್ತಾ, ಈ ಸಮಾರಂಭವನ್ನು ಕುರಿತು ತಮ್ಮ ಅಮೂಲ್ಯವಾದ ಸಂದೇಶಗಳನ್ನು ತಮ್ಮೆಲ್ಲರಿಗೂ ನೀಡಬೇಕೆಂದು ತುಂಬ ಹೃದಯದಿಂದ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಧನ್ಯವಾದಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಗುರುಗಳಿಗೂ ನಮಸ್ಕರಿಸುತ್ತಾ, ಈ ಶಾಲೆಯ ಪ್ರಿನ್ಸಿಪಾಲ್ ಸರ್ ಅವರಾದ ಅರುಣ್ ಕುಮಾರ್ ಸರ್ ಅವರೇ ಹಾಗೂ ಅವರಾದಂಥ ದೀಪಕ್ ಸರ್ ಅವರೇ ಹಾಗೂ ವೈಸ್ ಪ್ರಿನ್ಸಿಪಾಲ್ ಮೇಡಮ್ ಅವರಾದಂಥ ಜಲಜಾ ಕೆ ಸಿರವರೇ, ಈ ದಿನ ನನಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆದ ಸುನೀಲ್ ಕುಮಾರ್ ಸರ್ ಬರಬೇಕಾಯಿತು. ಅವರು ಅನ್ಯ ಕರ್ತವ್ಯಗಳಿರುವ ಪ್ರಯುಕ್ತ ಈ ಕಾರ್ಯಕ್ರಮಕ್ಕೆ ಬರಲು ಸಾಧ್ಯವಾಗಿಲ್ಲ. ಅವರ ಪರವಾಗಿ ನಾನು ಬಂದಿದ್ದೇನೆ. ನನಗೆ ಒಂದು ಸಂತೋಷ,
ಏನಂದರೆ ಸೈನ್ಸ್ ಎಕ್ಸಿಬಿಷನ್ನು ಮತ್ತು ಪೇರೆಂಟ್ಸ್ ಸ್ಪೋರ್ಟ್ಸು ಮಕ್ಕಳುಗಳ ಕ್ರಿಯೇಟಿವಿಟಿ ತೋರಿಸ್ಲಿಕ್ಕೆ ಸೈನ್ಸ್ ಎಕ್ಸಿಬಿಷನ್ ಮಕ್ಕಳಿಂದ ಮಾಡಿರೋಂಥ ಎಕ್ಸಿಬಿಷನ್ ಇದೆ. ಅದನ್ನು ಇವತ್ತು ಮಕ್ಕಳುಗಳು ಮಾಡಿರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮಕ್ಕಳುಗಳು ಈ ಸೈನ್ಸ್ ಬಗ್ಗೆ ಜಾಸ್ತಿ ಆಸಕ್ತಿ ವಹಿಸಿದರೆ ಮುಂದಿನ ಜಾಬ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಅವ್ರ ಮೈಂಡ್ ಕ್ರಿಯೇಟಿವಿಟಿ ಜಾಸ್ತಿ ಆಗಲಿಕ್ಕೆ ಅವಕಾಶ ಅನುಕೂಲ ಆಗುತ್ತೆ. ಹಾಗೆ ಸ್ಪೋರ್ಟ್ಸ್ ಬಗ್ಗೆ ಮಕ್ಕಳುಗಳಿಗೆ ಸ್ಪೋರ್ಟ್ಸು ಆಯೋಜಿಸ್ತಿದ್ರು. ಈಗ ಪ್ರಿಯಾ ಸ್ಕೂಲ್ನವರು ಮಕ್ಕಳುಗಳ ಪೋಷಕರುಗಳಿಗೆ ಸ್ಪೋರ್ಟ್ಸನ್ನು ಆಯೋಜಿಸಿದ್ದಾರೆ. ಇದು ಮಕ್ಕಳುಗಳು ಸದೃಢವಾಗಿರೋ ಜೊತೆಗೆ ಪೇರೆಂಟ್ಸ್ಗಳು ಸದೃಢವಾಗಿರಬೇಕು ಅನ್ನೋ ಭಾವನೆಯಿಂದ ಈ ಪ್ರಿಯಾ ಸ್ಕೂಲ್ನವರು ಮಕ್ಕಳುಗಳ ಪೋಷಕರಿಗೂ ಸ್ಪೋರ್ಟ್ಸನ್ನು ಆಯೋಜಿಸಿದ್ದಾರೆ. ಅದರಿಂದ ಅವರಿಗೆ ನನಗೆ ಸಂತೋಷ. ಮಕ್ಕಳುಗಳ ಪೇರೆಂಟ್ಸ್ಗಳಿಗೂ ಸ್ಪೋರ್ಟ್ಸ್ನ ಆಯೋಜಿಸಿ ಅವ್ರನ್ನೂ ಸದೃಢವಾಗಿ ಸಮಾಜದಲ್ಲಿ ಇರುವಂಗೆ ಮಾಡ್ತಾಯಿದ್ದಾರೆ. ಮಕ್ಕಳುಗಳು ಸ್ಪೋರ್ಟ್ಸಲ್ಲಿ ಯಾವಾಗಲೂ ತೊಡಗಿರಬೇಕು. ಪ್ರತಿಯೊಬ್ಬರು ಮಕ್ಕಳುಗಳು ಸ್ಪೋರ್ಟ್ಸಲ್ಲಿ ತೊಡಗಬೇಕು. ಯಾಕೆಂದರೆ ಈಗಿನ ಕಾಲದಲ್ಲಿ ಮಕ್ಕಳುಗಳ ಸ್ಟ್ರೆಂತು, ಬಲ, ಅವ್ರ ಶಕ್ತಿ ತುಂಬ ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ತುಂಬ ಕಡಿಮೆ ಆಗ್ತಾ ಇದೆ. ಪೇರೆಂಟ್ಸ್ಗಳು ಕೆಲವು ಪೇರೆಂಟ್ಸ್ ಏನಾಗಿದೆ, ಮಕ್ಕಳುಗಳು ಯಾವ ಬ್ಯಾಡ್ ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗಿ ಮಕ್ಕಳುಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಬ್ಯಾಡ್ ಹ್ಯಾಬಿಟ್ಸ್ಗೆ ಪೇರೆಂಟ್ಸ್ಗಳು ಅಡಿಕ್ಟ್ ಆಗ್ತಾಯಿದ್ದಾರೆ. ಅವರ ಇದರಲ್ಲಿ ಹುಟ್ಟಂಥ ಮಕ್ಕಳುಗಳೂ ಸಹ ಈಗ ಶಕ್ತಿಲಿ ತುಂಬ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಪ್ರತಿಯೊಬ್ಬರ ಮಕ್ಕಳುಗಳು ಸಹ ಸ್ಪೋರ್ಟ್ಸಲ್ಲಿ ತೊಡಗಬೇಕು. ಅದೇ ರೀತಿ ಪೇರೆಂಟ್ಸ್ಗಳು ಸಹ ಸದೃಢರಾಗಿರಬೇಕು. ಯಾಕೆಂದರೆ ಮಕ್ಕಳುಗಳನ್ನ ಸದೃಢವಾಗಿ ಬೆಳೆಸ್ಬೇಕಲ್ಲ, ಆದ್ದರಿಂದ ಪೇರೆಂಟ್ಸ್ಗಳು ಚೆನ್ನಾಗಿರಬೇಕು. ಈ ಕಾರ್ಯಕ್ರಮ ಭಾಳ ಚೆನ್ನಾಗಿದೆ ಅಲ್ಲ ಆಯೋಜಿಸಿರೋವಂಥದ್ದು ಪ್ರಿಯಾ ಸ್ಕೂಲ್ನಲ್ಲಿ. ನಾನಷ್ಟು ಹೇಳ್ತಾ, ಮಕ್ಕಳಲ್ಲಿ ಪ್ರತಿಯೊಬ್ಬರ ಮಕ್ಕಳೂ ಸಹ ಸ್ಪೋರ್ಟ್ಸಲ್ಲಿ ಭಾಗವಹಿಸಿ ಚೆನ್ನಾಗಿ ಆಗಿ, ಈಗ ಯಾವುದೇ ನೀವು ಮುಂದೆ ಎಜುಕೇಷನ್ ಮಾಡಬೇಕು ಅಂತಂದರೆ, ನೀವು ಕೆಲಸಕ್ಕೆ ಉದ್ಯೋಗ ಹೋಗಬೇಕು ಅಂತಂದರೆ, ನಿಮ್ಮ ದೇಹ ಸದೃಢವಾಗಿಲ್ಲ ಅಂತಂದರೆ ನೀವೇನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇವನ್ ಈ ಪೊಲೀಸ್ ಇಲಾಖೆಗೆ ಸೇರಬೇಕು ಅಂತಂದರೆ ಇಷ್ಟೇ ಹೈಟ್ ಇರಬೇಕು, ಇಷ್ಟೇ ತೂಕ ಇರಬೇಕು. ಸ್ಪೋರ್ಟ್ಸ್ಗಳಿರ್ತವೆ. ಸ್ಪೋರ್ಟ್ಸಲ್ಲಿ ರನ್ನಿಂಗ್ ರೇಸ್ ಇರುತ್ತೆ, ಹೈ ಜಂಪ್ ಇರುತ್ತೆ, ಲಾಂಗ್ ಜಂಪ್ ಇರುತ್ತೆ, ಶಾರ್ಟ್ ಪುಟ್ ಇರುತ್ತೆ. ಇವೆಲ್ಲವೂ ಪಾಸ್ ಆದರೂ ಮಾತ್ರ ಪೊಲೀಸ್ ಇಲಾಖೆಯಲ್ಲಿ ಸೇರ್ಬೋದು. IAS ಆಗಲಿ, IPS ಆಗಲಿ, ಇವೆಲ್ಲವೂ ನೀವು ಮಕ್ಕಳುಗಳು ಮುಂದೆ ಬೆಳೆಯೋವಂಥವ್ರು. IAS, IPS ಇಲ್ಲಿರೋಂಥ ಎಷ್ಟೋ ಜನ KAS ಆಗಿರ್ಬೋದು, KES ಆಗಿರ್ಬೋದು, ಎಲ್ಲರೂ ಆಗ್ತೀರಾ ಮುಂದೆ. ಆದ್ದರಿಂದ ನಿಮ್ಮ ದೇಹನ ಸದೃಢವಾಗಿ ಬೆಳೆಸ್ಕೋಬೇಕು. ಆದ್ದರಿಂದ ಪ್ರತಿ ಮಕ್ಕಳೂ ನೀವು ಸ್ಪೋರ್ಟ್ಸಲ್ಲಿ ಭಾಗವಹಿಸ್ಬೇಕು. ಬಿಡು, ಸ್ಪೋರ್ಟ್ಸ್ ಆಡೋರೆ ಕೆಲವೇ ಜನ ಅವರೇ ಭಾಗವಹಿಸ್ಲಿ ಅನ್ನೋದು ಬೇಡ. ಎಲ್ಲ ಮಕ್ಕಳೂ ಸ್ಪೋರ್ಟ್ಸಲ್ಲಿ ಭಾಗವಹಿಸಿ ನಿಮ್ಮ ದೇಹನ ಸದೃಢವಾಗಿ ಇಟ್ಕೊಳ್ಳಿ. ಮುಂದೆ ನಿಮಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. A truly thought-provoking and inspiring speech. Thank you, Shivanna sir, for sharing your wisdom and guiding us to think bigger. Now, I invite the person who leads our school with vision and dedication, our respected administrative officer, Mr. Deepak sir, to share a few words. ಎಲ್ರಿಗೂ ನಮಸ್ಕಾರ. ಪೇರೆಂಟ್ಸ್ ಸ್ಪೋರ್ಟ್ಸ್ ಹಾಗೂ ಸೈನ್ಸ್ ಎಕ್ಸಿಬಿಷನ್ಗೆ ಎಲ್ಲರಿಗೂ ಆದರದ ಸುಸ್ವಾಗತ. ಫಿಯೆಸ್ಟಾ 2025. ಸೊ ಇದರ ಒಂದು ಭಾಗವಾಗಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಹಾಗೂ ಸೈನ್ಸ್ ಎಕ್ಸಿಬಿಷನ್ನ ಆಚರಿಸ್ತೀವಿ ಪ್ರತಿ ವರ್ಷದಂತೆ. ಈ ವರ್ಷವೂ ಕೂಡ ಫಿಯೆಸ್ಟಾದ ಒಂದು ಭಾಗವಾಗಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಹಾಗೂ ಸೈನ್ಸ್ ಎಕ್ಸಿಬಿಷನ್ ಆಚರಿಸ್ತಾ ಇದ್ದೀವಿ. ಸೊ ಇವತ್ತು ಪೇರೆಂಟ್ಸ್ ಸ್ಪೋರ್ಟ್ಸ್ ಆಡೋದಕ್ಕೆ ಎಲ್ಲ ಪೇರೆಂಟ್ಸ್ಗಳು ಕಾತರದಿಂದ ಕಾಯ್ತಾ ಇದ್ದೀರಾ. ಸೊ ಇವನ್ ನಮ್ಮ ಟೀಚರ್ಸ್ ಕೂಡ ನಿಮ್ಮನ್ನು ಆಟ ಆಡಿಸೋದಕ್ಕೆ ಒಂದು ಕಮಿಟಿ ರಚನೆ ಮಾಡಿದ್ದೀವಿ. ಆ ಕಮಿಟಿ ಟೀಚರ್ಸ್ ಎಲ್ಲ ನಿಮ್ಮನ್ನು ಆಟ ಆಡಿಸ್ಬೇಕು ಅಂತಲೇ ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನು ನಮ್ಮ ಮಕ್ಕಳು ಕೂಡ ನಿಮ್ಮನ್ನು ಮನೋರಂಜಿಸೋದಕ್ಕೆ ಹಾಗೆ ಎನ್ಕರೇಜ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನು ವಿತ್ ದ ಹೆಲ್ಪ್ ಆಫ್ ಅವರ್ ಸೈನ್ಸ್ ಟೀಚರ್ಸ್
ನಮ್ಮ ಸೈನ್ಸ್ ಮಕ್ಕಳು ಅಂದರೆ ನಮ್ಮ ಮಕ್ಕಳು ಒಂದಷ್ಟು 50ರಿಂದ 60 ಮಾಡೆಲ್ಗಳನ್ನ ಮಾಡಿದ್ದಾರೆ. ಸೊ ಅದನ್ನು ಕೂಡ ನೋಡಿ ನೀವು ಆ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನಂತರ 1 ಗಂಟೆಗೆ ಎಕ್ಸಾಕ್ಟಾಗಿ ಲಂಚ್ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಊಟ ಮಾಡ್ಕೊಂಡೇ ಹೋಗಬೇಕು, ಯಾರು ಮಧ್ಯ ಹೋಗಬಾರ್ದು ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ನಾಳೆ ಕರೆಕ್ಟಾಗಿ ಸಂಜೆ 5:15 ನಾವು GJC ಗ್ರೌಂಡಲ್ಲಿ ಫಿಯೆಸ್ಟಾ ಕಾರ್ಯಕ್ರಮ ಅಂದರೆ ಆ್ಯನ್ಯುವಲ್ ಡೇನ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಹಂಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವುಗಳು ಭಾಗವಹಿಸಿ ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. Now, I request our Honorable Principal and President of today's event, KP Arun Kumar sir, please welcome you sir to share a few words. A warm good evening, good afternoon and good morning to everyone. Respected Chief Guest Shri Shivana sir, Administrative Officer Shri Deepak sir and Vice Principal Jajama, respected teachers, most honorable parents and dear students. So today we have organized two programs, Parent Sports and Science Exhibition. So both are integral part of our education system. Parent Sports is very essential and parents see their children performance till now, but today our children see the parent performance and their strength and their energy. So dear parents, we are happy to see you here in spite of your busy schedule. You are here. I am very much happy and I thank on behalf of management and the teachers. Dear parents, today your victory and losing is not important, but your participation, enjoyment and togetherness is more important. And I wish you all the very best to all our dear parents. And science exhibition is a part of education system. Here exhibition, science is not what we learn in the classrooms. Science is a way to understand the world around us. Science is what we learn from eating food to what we are using the technology. So science plays a very important role. So that is why we give more importance for science and to create creativity, intellectuality and modernity in our children. So today our young scientists prepare the models, experiments and innovations. So I thank all our teachers and our students who work hard to organizing this event. And dear parents and students, please ask the children about their models, about their experiments and gain knowledge. So this is not only to gain the knowledge, but also our children transforming their ideas into models, experiments and innovations. Finally, I thank our management also to help us to organizing this great event, and I request all our parents and students to make a program into grand success. Thank you one and all. Thank you sir for your kind words and guidance. Your support means a lot to us sir. Last but not the least, let's hear the vote of thanks from Ashita madam. Gratitude makes a sense of our past, brings peace for today and creates a vision for tomorrow. Respected Chief Guest, honorable members of the management, respected principal, distinguished invitees, esteemed parents, faculty members and dear students. Wishing you all a pleasant morning. I, Arshita, it is my honor to formally propose the vote of thanks on this auspicious occasion of the school exhibition and Parent Sports Meet 2025.
I would like to take this opportunity to thank our guest, Mr. Shivanna Sir, Assistant Sub-Inspector Gubbi, for being kind enough to accept our invitation and despite his busy schedule has found time to grace this occasion. Thank you, sir. Administrator, Mr. Deepak sir. It is your vision and leadership that has brought everything possible on this campus. Thank you, sir. I express my sincere thanks to our principal, K.P. Arun Kumar sir, for his constant support, motivation and guidance. Thank you, sir. I feel proud and honored to spell out word of thanks and share my gratitude for the Vice Principal K.C. Jalaja Madam, who provided the foundation for the smooth and disciplined conduct of this event. Thank you, Madam. Our sincere thanks are due to teaching staff. Your tireless efforts, creativity and teamwork have transformed hard work into a grand success. This event stands as true reflection of our commitment and passion. Thank you, teachers. A special thanks for Science and Mathematics Department staff for this exhibition. We also commend our students for their creativity and sportsmanlike spirit, which truly reflected the values and standards of our institution. Thank you, children. Our heartfelt thanks to the non-teaching staff, van drivers, helpers whose dedication and coordinated efforts ensured the systematic organization. Thank you all. We are grateful to our parents for their active participation, cooperation and sportsmanship. Your presence has added dignity and enthusiasm to the event. Thank you, parents. Thank you so much. I especially thank all the people who have worked for the technical arrangements, stage settings, media persons, photographers, sound and light. Thank you all. Once again, I express the presence of gratitude to each one of you for being with us in this occasion. Let the day be an incredible one. With this, I conclude. Thank you. ಆ ಒಂದು ವಿಜ್ಞಾನ ಮಾದರಿಯನ್ನ ನೋಡುವುದರ ಮೂಲಕ ಆ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತ ಕೇಳಿಕೊಂಡಿದ್ದಾರೆ. ಆ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮದ ಒಂದು ಉದ್ಘಾಟನಾ ಕಾರ್ಯಕ್ರಮ, ಆ ಉದ್ಘಾಟನಾ ಕಾರ್ಯಕ್ರಮವನ್ನ ಆ ಮಕ್ಕಳು ಮಾಡಿರುವಂತಹ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನ ನಾವೆಲ್ಲರೂ ಸಹ ವೀಕ್ಷಿಸಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ಸಹ ಮನಪೂರ್ವಕವಾಗಿ ಕೇಳಿಕೊಳ್ಳುತ್ತಾರೆ. ಸರ್ ಆ ಕಡೆ ಟರ್ನ್ ಆಗಿ ಸರ್ ಬೇಡ 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 ವೆಂಕಟೇಶ್ ಬರುತ್ತೆ ಮಾತಾಡೋದು ನೈತಿಕ ಶಿಕ್ಷಣ ಶಿಕ್ಷಕರು ಎಲ್ಲರೂ ಸಹ ವೇದಿಕೆ ಮುಂಭಾಗವರಬೇಕು.
ಪೋಷಕರು ವಿಜ್ಞಾನ ಮತ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಂತರ ವೇದಿಕೆಯ ಮುಂಭಾಗದಲ್ಲಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ವೇದಿಕೆಯ ಬಲಭಾಗದಲ್ಲಿ ನೋಂದಾಯಿಸಿಕೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮಹಿಳೆಯರ ವಿಭಾಗವಿರುತ್ತೆ. ಕ್ರೀಡೆಯಲ್ಲಿ ಸುಸೂತ್ರವಾಗಿ ನಿರ್ವಹಿಸುವಂತಹ ಎಲ್ಲ ಸಹ ಶಿಕ್ಷಕರು ಪೋಷಕರ ಹೆಸರನ್ನು ಪೇಪರ್ ತಂದಿಲ್ವಾ? ಪೋಷಕರ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು ಅಂತ ಕೇಳ್ಕೊಂಡಿದ್ದಾರೆ. ಮಿಸ್ಟರ್ ಮೇಡಮ್ ಸೈಡ್ 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 ಪುಟ ಸೈಡ್ ಬರ. ಸರ್ ದೀಪಕ್ ಸರ್ ಅಲ್ಲೇ ಟನ್ನಾಗಿ ಟಾಪಿಕ್
ಬಿಡು ನೀವೇನು ಮಡಿಕ ಬರ್ತೀನಿ ಸಂಜೆ ಅಲ್ವಾ ಸಂಜೆನೇ ಬರೋದು ನಾನು ಎಕ್ಸ್ಪ್ಲೇನ್ ಮಾಡಿದ್ರು ನೀವು ಮಾಡಿರೋ ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಕ್ರೀಡಾಕೂಟದ ಉದ್ಘಾಟನೆ Basically, there are 6 important laws of exponent. The first law is multiplied numbers plus same. If we multiply two numbers in exponential form the base ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಸಹ ಪಾಲ್ಗೊಂಡಿದ್ದಾರೆ. ಅಲ್ಲಿಂದ ನೇರವಾಗಿ ವೇದಿಕೆ ಮುಂಭಾಗ ಬಂದಾಗ The second law is dividing numbers into the same. If we divide two numbers into the same, the base numbers are subtracted. That is 8 to the power of m divided by 8 to the power of m. That is equal to 8 to the power of m minus m. For example, 3 to the power of 4 divided by 3 to the power of 2. That is equal to 3 to the power of 2. The third law ಓಕೆ ಎಲ್ಲರೂ ಮೇಡಮ್ ರೆಡಿ ಇದ್ದೀರಾ? ನೋಡಿ, ಅಲ್ಲಿ 3 ಸ್ಪರ್ಧಿಗಳು ಈಗ ಆರಂಭಿಕ ಸ್ಥಳದಿಂದ ಹೊರಟಿದ್ದಾರೆ. ಇವತ್ತು ಸ್ಪೋರ್ಟ್ಸ್ ಕಮಿಟಿನಲ್ಲಿ ವಿವೇಕ್ ಸರ್, ಸ್ವಾಮಿ ಸರ್, ಪುಷ್ಪಕಲಾ ಮೇಡಮ್, ಶ್ವೇತಾ ಮೇಡಮ್, ನಾಗವೇಣಿ ಮೇಡಮ್, ಅರ್ಚನಾ ಮೇಡಮ್, ಗಣಿತಾ ಮೇಡಮ್, ಆಶಾ ಮೇಡಮ್, ಭವ್ಯ ಮೇಡಮ್, ಪವಿತ್ರಾ ಮೇಡಮ್, ಶ್ರುತಿ ಮೇಡಮ್ ಇವರು ಮಾತ್ರ ಇಲ್ಲಿ ಮ್ಯಾಕ್ಸಿಮಮ್ ಮೇಡಮ್ ಲಿಸ್ಟಲ್ಲಿ ಇರ್ತಕ್ಕಂಥವ್ರ ಹೆಸರು ಕನ್ಫರ್ಮ್ ಮಾಡ್ಕೊಡಿ. ನೋಡಿ, ಈ ಕಡೆ ಪ್ರತಿ
ಒಂದು ಓಟದಲ್ಲಿ ಇಬ್ಬರನ್ನು ಸ್ಪರ್ಧೆಗಳ ಹಿಂಭಾಗದಲ್ಲಿರೋರು ಕಲಿಸಬೇಕಪ್ಪ. ವಾಲಂಟಿಯರ್ಸ್ ಇರ್ತಾರಲ್ಲ ಅವ್ರು ಸಹಾಯ ಪಡ್ಕೊಳ್ಳಿ. ವಾಲಂಟಿಯರ್ಸ್ ಇರ್ತಾರಲ್ಲ ಅವ್ರು ಸಹಾಯ ಪಡ್ಕೊಂಡು ಪೇರೆಂಟ್ಸ್ಗಳನ್ನ ಸ್ವಲ್ಪ ಹಿಂದಕ್ಕೆ ನಿಲ್ಸ್ಕೊಳ್ಳಿ. ಓಕೆ, ಈಗ ಮೊದಲನೇ ಸುತ್ತು ಆರಂಭ. ಏನ್ ಪ್ರಶ್ನೆ ಮೇಡಮ್? ಓಕೆ, ಲೆಫ್ಟ್ ಸೈಡ್ ಬನ್ನಿ. ಅಲ್ಲಿ ಯಾರು ಮಧ್ಯದಲ್ಲಿ ಬರ್ಕೊಡ್ದು ಅಡ್ಡ ಓಡಾಡ್ಬೇಡಿ. ಓಕೆ, ಮತ್ತೊಮ್ಮೆ ಡೆಮೋ ಏನಾದ್ರು ತೋರಿಸ್ಬೇಕಾ? ನೋಡ್ಕೊಂಡಿದ್ರೆ ಹಾಗೆ ಕೋನ ಬರುವಾಗ ಅದು ಕೈ ತಾಗಿಸ್ತಾರೆ, ಬೆನ್ನ ಮೇಲೆ ಬ್ಯಾಲೆನ್ಸ್ ಮಾಡಬೇಕು. ಕೈ ತಾಗಿಸ್ಬಾರ್ದು ಯಾರು ಕೂಡ ಸ್ಪರ್ಧೆಗಳು. ನಿಧಾನವಾಗಿ ಸಾಗಿ, ತಾಳ್ಮೆ ಇರಬೇಕು ಆಟಕ್ಕೆ. ಬಹಳ ವೇಗ ಒಳ್ಳೆಯದಲ್ಲ. ಓಕೆ, ಆಟ ಉತ್ತಮವಾಗಿದೆ. ಮಕ್ಕಳು ಚಪ್ಪಾಳೆ ಹೊಡೆಯುವ ಮೂಲಕ ತಮ್ಮ ಪೋಷಕರನ್ನ ಹುಡುಗಿಸಬೇಕು. ಆಗಿದ್ದಾರೆ ಆ ಬಲಗಡೆ ನೀರು ಎಂಟ್ರಿ ಮಾಡಿಸ್ಕೊಳ್ಳಿ. ನೋಂದಾವಣೆ ಆಗ್ತಾನೆ ಇರುವಂತವರು. ಮತ್ತೆ ಈಗ ನೋಡಿ ಬರಗಡೆ ಆಟವನ್ನು ಆಡುತ್ತಿರುವಂತಹ ಮಕ್ಕಳು ಚಪ್ಪಾಳಿಯನ್ನು ಹೊಡೆಯುವುದರ ಮೂಲಕ ಅವರನ್ನು ಉಳಿಸಿಕೊಂಡು ಬರ ಪುಟ ಈ ಕಡೆ ರೇ. ಪುಟ ಈ ಕಡೆ ಬರ. ಫಸ್ಟ್ ಸೆಕೆಂಡ್ ನೇಮ್ ಬರ್ಸೋಣ. ಕಲ್ಯಾಣ್ ಆಟವು ರೋಚಕವಾಗಿದೆ. ಚಪ್ಪಾಳಿಯನ್ನು ಹೊಡೆಯುವುದರ ಮೂಲಕ ಆಡುವಂತಹ ಪೋಷಕರಿಗೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳು ಚಪ್ಪಾಳೆ ಹೊಡಿಬೇಕು, ಎಂಕರೇಜ್ ಮಾಡಬೇಕು. ಇನ್ನೊಂದು ಸೆಕೆಂಡ್ ಆಗಿ ಬರ್ತಕ್ಕಂಥವ್ರು ಅವ್ರನ್ನ ಹಿಡಿಬೇಕು. ನೋಡಿ, ಈ ಕಡೆ ಬಲ ಎಡ ಎರಡನ್ನೂ ಕೂಡ ಗಮನಿಸಬೇಕು. ಚಪ್ಪಾಳೆ. ಓಕೆ, ನೆಕ್ಸ್ಟ್ ಸ್ಪರ್ಧೆಗಳನ್ನ ರೆಡಿ ಮಾಡ್ಕೋಬೇಕು. ಇದು ಸ್ಪರ್ಧೆ ಅವೇ ಅದೆಲ್ಲ ಹೋಸ್ಟೆಲ್ ಡ್ರೋನಾಗೆ ಕೊಟ್ಬಿಡಿ ಅಂತಾರೆ. ಮೇಡಮ್ ಸೈಡು, ಮ್ಯಾಮ್ ಸೈಡ್ ಸೈಡ್ ಸೈಡ್. ತಾಳ್ಮೆ ಮುಖ್ಯ. ಬ್ಯಾಲೆನ್ಸ್ ಮಾಡಬೇಕು. ನಿಧಾನವಾಗಿ ಬರಬೇಕು.
ಸೆಕೆಂಡು. ಇನ್ನು ಬಿದ್ದಾಯ್ತು. ಬಿದಾಯ್ತು. ಇವರೇ ಫಸ್ಟ್ ಸೆಕೆಂಡ್. ಮೊದಲ ಬಾರಿಗೆ ಎರಡನೇ ಒಂದೇ ಒಂದು ಒಬ್ಬರೇ ಅಂತಿಮ ಗೆರೆ ದಾಟ್ತಾ ಇದ್ದಾರೆ. ಓಕೆ, ಇನ್ನೊಬ್ಬರಿಗೆ ಅವಕಾಶ ಇದೆ. ಎರಡನೇ ಕೈಯಲ್ಲಿ ಬಿಟ್ಟಬಾರ್ದು, ಪೋಲಾಯ್ತು. ಓಕೆ, ಈಗ ಓಕೆ ಹಳದಿ ಕಲರ್ ನೋಡಿ, ಅವರು ಕನ್ಸಿಡರ್ ಮಾಡಿ ಅವ್ರನ್ನ. ಓಕೆ, ನೆಕ್ಸ್ಟ್ ಇವರೇ ಲಾಸ್ಟ್ ಬರೋರು ಈಗ. ಒಳ್ಳೆದಾರೆ. ಬನ್ನಿ ಬಾಲ್ ನೋಡಿ ಅಲ್ಲಿ ನಿಧಾನಕ್ಕೆ ಬಿಡಿ. ಸೆಕೆಂಡ್ ಆಮೆ ಮತ್ತು ಮೊಲದ ಓಟದ ಸ್ಪರ್ಧೆ. ಅರ್ಚನಾ ಸ್ಪರ್ಧಿಗಳಿದ್ದಾರಾ? ನೆಕ್ಸ್ಟ್ ಸ್ಪರ್ಧಿಗಳು ರೆಡಿ ಇರಬೇಕು. ಓಕೆ, ನೆಕ್ಸ್ಟ್ ಹೋಗ್ತಾ ನೋಡಿ, ಇಲ್ಲಿ ಎಂಟ್ರಿ ತಗೋಬೇಕಾದ್ರೆ ಪೇರೆಂಟ್ಸ್ ಅವರೇ ಆಗಿರ್ಬೇಕು. ಅಕ್ಕ ಆಗ್ಲಿ, ತಮ್ಮ ಆಗ್ಲಿ, ಅಣ್ಣ ಆಗ್ಲಿ, ಅವ್ರು ಯಾರು ಕೂಡ ಆಗಿರ್ಬಾರ್ದು. ಚಿಕ್ಕಮ್ಮ ಇದ್ರೂ ಪರವಾಗಿಲ್ಲ, ಆದ್ರೆ ಬಳಸಬಾರ್ದು. ಇವತ್ತು ಮನವಿ. ಮತ್ತೆ ಗೆಲ್ಬೇಕು ಅನ್ನೋ ಹಠದಿಂದ ಬಾಲ್ಸ್ಗೆ ಬೇರೆ ಇದೆ, ಅವಕಾಶ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಕೊನೆ ಸುತ್ತು ಅಂತ ಅಂದ್ಕೊಂಡಿದ್ದೀನಿ. ನಾವು ಹೇಳಿದ್ದೀವಲ್ಲ, ಅಕ್ಕ ಆಗ್ಲಿ, ಅಣ್ಣ ಆಗ್ಲಿ, ತಮ್ಮ ಆಗ್ಲಿ, ಅವ್ರ್ಯಾರು ಕೂಡ ಇಲ್ಲ ಬಿಡಿ. ಅದು ಈಗ ಅದಕ್ಕೆ ಎರಡೆರಡು ಸುತ್ತು ತಗೊಂಡಿರೋದು ನಾವು. ನೋಡಿ, ಇಲ್ಲಿ ಪುರುಷರ ವಿಭಾಗದ ಆಟಗಳಾಗಿರ್ಲಿ, ಮಹಿಳಾ ವಿಭಾಗದ ಆಟಗಳಾಗಿರ್ಲಿ, ಬರೀ ಪೇರೆಂಟ್ಸ್ಗಳು ನೋಡಿ. ಓಕೆ ಮೇಡಮ್, ಇದು ಕೊನೆ ಸುತ್ತು ಅಂತ ಅಂದ್ಕೊಂಡಿದ್ದೀನಿ. ಅದು ಅಲ್ಲಿ ಇದೆ ಫೈನಲ್. ಮತ್ತೆ ಇಲ್ಲಿ ಅವಕಾಶ ಇಲ್ಲ. ಈಗ
ಗೆದ್ದಿರುವಂತ ವಿನ್ನರ್ಸ್ ಆಗ್ತಲಿದ್ದವರು ಕೂಡ ಮತ್ತೆ ಭಾಗವಹಿಸೋದಕ್ಕೆ ಹೋಗ್ಬಾರ್ದು. ಸೆಮಿಫೈನಲ್ ಅರೇಂಜ್ ಆಗಿ ನಮ್ಮ ಟ್ರ್ಯಾಕ್ ಅಲ್ಲಿ ನೆಕ್ಸ್ಟ್ 6 ಮೆಂಬರ್ಸ್ ಸರ್. ನಾನು ಫಸ್ಟ್ ಸೆಕೆಂಡ್ ಬಂದಿರೋದು ಬನ್ನಿ ಬೇಗ ಮ್ಯಾಮ್. ಎಲ್ಲಿದ್ದೀರಾ ನಿಮ್ಗೆ ಆಯ್ತಾ? ಅದಾದ ಮೇಲೆ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್. ಈಗ ಯಾರು ಈಗ ಸೆಮಿಫೈನಲ್ ಅಲ್ಲಿ ಫಸ್ಟ್ ಬಂದಿದ್ದೀರಿ ಅವರೆಲ್ಲ ಆ ಕಡೆ ಹೋಗ್ಬೇಕು. ಫೈನಲ್ ರೌಂಡ್ ಆಗಿರೋದ್ರಿಂದ 3 ಜನ ಆಯ್ಕೆ ಆಗ್ತೀರಾ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ಗೆ. ಹಾಗಾಗಿ ನಿಧಾನವಾಗಿ ಮುಂದೆ ಸಾಗಬೇಕು, ಬ್ಯಾಲೆನ್ಸ್ ಮಾಡ್ತಾ ಇರಬೇಕು. ಓಕೆ, ಥರ್ಡ್ ಪ್ಲೇಸ್ ಸರ್ ವಿಜಲ್ ಫೋನು ಸರ್ಕಲ್ ಒಳಗೆ ಇರಬೇಕು. ಸರ್ಕಲ್ಗೆ ಟಚ್ ಆಗಿದೆ ಆದ್ರೆ ಚಪ್ಪಾಳೆ ಹೊಡಿಬೇಕು. ಮಕ್ಕಳು ಕೈಗಿರೋದನ್ನೇ ಮರ್ತ್ಬಿಟ್ಟಿದ್ದೀರಾ ಅನ್ಸುತ್ತೆ. ಓಕೆ, ಚಪ್ಪಾಳೆ ಹೊಡಿಬೇಕು ಮಕ್ಕಳು. ನೋಡಿ ಇಲ್ಲಿ ಫಸ್ಟ್ ಗೆರೆತ ಕಪಲ್ಸ್ ನ ಒಂದು ಗೇಮ್ಗಳಾಗಲಿ ಒಮ್ಮೆ ಗೆದ್ದವ್ರಿಗೆ ಮತ್ತೆ ಮುಂದಿನ ಗೇಮ್ಗಳಲ್ಲಿ ಭಾಗವಹಿಸಲು ಅವಕಾಶ ಇರೋದಿಲ್ಲ. ಬೇರೆಯವರಿಗೆ ಅವಕಾಶ ಮಾಡಿಕೊಡೋ ದೃಷ್ಟಿಯಿಂದ ಈ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಓಕೆ, ಇದು ಫೈನಲ್ ರೌಂಡ್. ನೋಡಿ, ಇಲ್ಲಿ ನೀಟಾಗಿ ನೋಡ್ಕೋಬೇಕು. ಬರೀ ಕನ್ಸಿಡರ್ ಮಾಡೋ ದೃಷ್ಟಿಯಿಂದ ನೋಡಬೇಡಿ. ಫೋನ್ಗಳು ಕರೆಕ್ಟ್ ಆಗಿ ಇರಬೇಕು. ಹೋಗ್ಬೇಕು. ಇದಕ್ಕೆ 1 ನಿಮಿಷದ ಕಾಲಾವಕಾಶ ಇರುತ್ತೆ. ಸಮಯದ ಒಂದು ಮಿತಿ ಇರುತ್ತೆ. ಪೋಷಕರು ಮಕ್ಕಳು ಅಲ್ಲಿಗೆ ಹೋಗಿ ಊಟವನ್ನು ಸ್ವೀಕರಿಸಬೇಕು. ನಡ್ಕೊಂಬರ್ಬಾರ್ದು. ಇಲ್ಲಿ ಹತ್ತತ್ರ ಬಂದಂಗೆ ನಡ್ಕೊಂಬರ್ತಾ ಇದ್ದೀರಾ. ನಡ್ಕೊಂಬರ್ತಾರೆ ಕನ್ಸಿಡರ್ ಮಾಡಬೇಡಿ. ಜಂಪ್ ಮಾಡ್ಕೊಂಡೇ ಬಂದು ಒಳಗಡೆ ಇಡಬೇಕು.
ನೋಡಿ ಇಲ್ಲಿ ಹತ್ರ ಬಂದಾಗ ನಡ್ಕೊಂಡ್ ಬರ್ತಾರೆ, ಅದನ್ನು ಗಮನಿಸ್ಬೇಕಲ್ಲಿ. ಅಂತಿಮ ಸುತ್ತಿನಲ್ಲಿ ನಡ್ಕೊಂಡ್ ಬಂದಿರೋದನ್ನ ಕನ್ಸಿಡರ್ ಮಾಡಬೇಡಿ, ಜಂಪ್ ಮಾಡ್ಕೊಂಡೇ ಬರ್ಬೇಕು. ಹಾಗೇನಾದ್ರು ನಡ್ಕೊಂಡ್ ಬಂದ್ರೆ ಆ ಓಪ್ಸನ್ನ ಕನ್ಸಿಡರ್ ಮಾಡಬೇಡಿ. ಟೈಮಿಂಗ್ ನೋಡ್ಕೊಳ್ಳಿ ಮೇಡಮ್, ನೇತ್ರಾವತಿ ಮೇಡಮ್, ಟೈಮಿಂಗ್ಸ್ ನೋಡ್ಕೊಳ್ಳಿ. ನೀವು ಟೈಮಿಂಗ್ಸ್ ನೋಡ್ಕೊಳ್ಳಿ. ಅದೆರಡು ಉಪ್ಸಾದ್ರೂ ಪರವಾಗಿಲ್ಲ, ನಿಯಮಬದ್ಧವಾಗಿ ಆಡಿ. ಸೆಕೆಂಡ್ಸ್ ಓಕೆ. ಯಾವ ಟೀಚರ್ಸ್ ಫ್ರೀ ಇದಾರ ಅವರೆಲ್ಲ ನಡ್ಕೊಂಡ್ ಬರ್ಬಾರ್ದು. ಹೋಗ್ಬೇಕು, ಕುತ್ಕೊಂಡ್ ಹತ್ರ ಹೋಗ್ಬೇಕು. ಅಡ್ಡ ಹೋಗ್ಬೇಡಿ. ಅರ್ಚನಾ ಮೇಡಮ್, ಅಡ್ಡ ಹೋಗ್ಬೇಡಿ. ಸ್ಪೋರ್ಟ್ಸ್ ಆಡ್ತಿರೋಂತ ಟೀಚರ್ಸ್ ಮಾತ್ರ ಇಲ್ಲಿ ಹೋಗಿ, ಉಳಿದಂತ ಟೀಚರ್ಸ್ ಫುಡ್ ಕೌಂಟ್ ಹತ್ರ ಹೋಗಿ, ಅಡ್ಡ ಹೋಗ್ಬೇಡಿ. ಅರ್ಚನಾ ಮೇಡಮ್ ಇದಕ್ಕೆ ಬನ್ನಿ. ಶಿವಗಣಪ್ಪ ಸರ್ ನಿಮ್ ಕಡೆ ಇರ್ತಕ್ಕಂಥವ್ರು ಗೆಲ್ಲೋ ಹಾಗೆ ಕಾಣುತ್ತೆ, ನೋಡ್ಕೋಬೇಕು. ನೋಡಿ ಇಲ್ಲಿ ಸೂರಜ್ ನಿಮ್ ಮುಂದೆ ಇರ್ತಕ್ಕಂಥ ಸ್ಪರ್ಧಿಗಳ ಮುಖಗಳನ್ನು ನೋಡ್ಕೋಬೇಕು. Invincible. ನಾಗಮಣಿ ಮೇಡಮ್ ಕುತ್ಕೊಂಡು ಹೋಗಿ. ಮೇಘನಾ ಮೇಡಮ್ ಕುತ್ಕೊಂಡು ಹೋಗಿ. ನೋಡಿ ಮೇಡಮ್, ಸ್ಪರ್ಧಿಗಳು ನಡ್ಕೊಂಡ್ ಬರ್ತಾ ಇದ್ದಾರ, ಕುತ್ಕೊಂಡು ಬರ್ತಿದ್ದಾರ, ಗಮನಿಸಬೇಕು. ಸಮಯ ಇದ್ದಾಗ ಎಲ್ಲರೂ ಕೂಡ ಕನ್ಸಿಡರ್ ಮಾಡಿ. ಫೈನಲ್ ರೌಂಡ್ ಅಲ್ಲಿ ಅವಕಾಶ ಮಾಡಿಕೊಡಿ. ಈಗಾಗಲೇ ಹಿಂದೆ ಗೆದ್ದಿರ್ತಕ್ಕಂಥ ಸ್ಪರ್ಧಿಗಳು ಭಾಗವಹಿಸಬೇಕಿಲ್ಲ. ಹೈಯೆಸ್ಟ್ ಆಗಿದೆ ಕುಂಟಬಿಲ್ಲೆ ಆಟವನ್ನ ಮರ್ತಿದ್ದಂಗಿದೆ. ಹೀಗಾಗಿ ಮತ್ತೆ ಕುಂಟಬಿಲ್ಲೆ ಆಟನ ನಿಲ್ಲಿಸುವಂತಹ ಒಂದು ಆಟ ಆಗಿದೆ. ಆರಂಭಿಕ ಸ್ಥಾನದಿಂದ ಕೊನೆಯ ಸ್ಥಾನದವರೆಗೂ ಕುಂಟುತ್ತಲೇ ಬರಬೇಕು. ನಡ್ಕೊಂಡ್ ಬರೋದನ್ನ ಕನ್ಸಿಡರ್ ಮಾಡಬೇಡಿ, ನಡ್ಕೊಂಡ್ ಬರೋದನ್ನ ಕನ್ಸಿಡರ್ ಮಾಡಬೇಡಿ. ಕೊನೆಯವರೆಗೂ ಕೂಡ ಜಂಪಿಂಗ್ ಮಾಡಬೇಕು. ನೋಡ್ತಾ ಇರ್ರಿ, ಅಬ್ಸರ್ವ್ ಮಾಡ್ತಾ ಇರ್ರಿ.
ಟೈಮಿಂಗ್ಸ್ ನೋಡ್ಕೊಳ್ಳಿ ನೇತ್ರಾವತಿ ಮೇಡಮ್. ಹಾ ನೋಡ್ಕೊಳ್ಳಿ ಈಗ. ಸಂಜನಾ 8B ಸಂಜನಾ ಅವರು ಎಲ್ಲಿದ್ರು ಕೂಡ ಈ ವೇದಿಕೆ ಮೇಲೆ ಬರಬೇಕು. ಸ್ಟೇಜ್ ಹತ್ರ ಬನ್ನಿ. 8B ಸಂಜನಾ, 8B ಸಂಜನಾ ನಿಧಾನಕ್ಕೆ ನಡ್ಕೊಂಡ್ಬರೋದು ಕನ್ಸಿಡರ್ ಮಾಡಬೇಡಿ. ಮಧ್ಯದಲ್ಲಿ ನಡ್ಕೊಂಡ್ಬಂದು ಜಂಪ್ ಮಾಡ್ತಾ ಇರ್ತಾರೆ. ಆರಂಭಕ ಸ್ಥಾನದಲ್ಲೂ ಕೂಡ ಜೋರಾಗಿ ಜಂಪ್ ಮಾಡಿ ನಡ್ಕೊಂಡ್ಬರ್ತಿರ್ತಾರೆ. ಅಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಡಿ. ನೋಡಿ ಅಲ್ಲಿ ಆಟದ ನಿಯಮಗಳನ್ನ ತಿಳ್ಕೊಂಡು ಆಡಿ. ಇದು ಮನರಂಜನೆಯ ಆಟ ಅಷ್ಟೇ. ಮಕ್ಕಳನ್ನು ರಂಜಿಸುವುದಕ್ಕಾಗಿ ಈ ಸ್ಪರ್ಧೆಗಳು. ನೋಡ್ಕೊಳ್ಳಿ ಅಲ್ಲಿ ಕೊನೆ ಗೆರೆಯವರೆಗೂ ಕೂಡ ಜಂಪ್ ಮಾಡ್ತಾ ಇರಬೇಕು. ಚಪ್ಪಾಳೆ ಹೊಡಿಬೇಕು ಮಕ್ಕಳು. ನೇತ್ರಾವತಿ ಮೇಡಮ್ ಎಷ್ಟು ರೌಂಡ್ ಇದೀನಿ? ಇನ್ನು ಒಂದೊಂದು 2 3 ರೌಂಡ್ ಬಿಟ್ಟಿರಿ. ನೀವು ನೋಡ್ಬೇಕು. ಮತ್ತೆ ಸ್ಪರ್ಧೆಗಳು ಭಾಗವಹಿಸ್ತಿರ್ತಾರೆ. ಅದು ನೋಡ್ಬೇಕು. ಮೂರು ಇದಕ್ಕೆ ನಿಧಾನ. ಮೂರು ಡಂಬಲ್ಸ್ ಇವೆ. ಚಪ್ಪಳ ಹೊಡಿಬೇಕು. ಹೊಟ್ಟೆ ಹಸುವನ್ನು ಕೂಡ ಮರೆತು ಆಟವನ್ನು ಆಡಿ ನಿಮ್ಮನ್ನ ರಂಜಿಸ್ತಾ ಇದ್ದಾರೆ. ಓಕೆ ನೋಡಿ, ಸಮಯ ಇದ್ದಾಗ ತಗೋಬೇಕಾಗುತ್ತೆ. ಅಲ್ಲಿ ನೋಡ್ಕೊಳ್ಳಿ ಮೇಡಮ್. ನೋಡಿ ಅಲ್ಲಿ ಆಟ ಆರಂಭ ಆಗಿದೆ. ನೋಡ್ಕೋಬೇಕು. ಆ ಕಡೆ ವಾದ ಬೇಡ. ಆ ಕಡೆ ನೋಡ್ಕೊಳ್ಳಿ. ಟೈಮಿಂಗ್ಸ್ ನೋಡ್ಕೊಳ್ಳಿ. ಬೇರೆ ಸ್ಪರ್ಧಿಗಳು ಆಡ್ತಾ ಇದ್ದಾರೆ. ಆಟವನ್ನ ನೋಡ್ಕೊಳ್ಳಿ. ಬಿಡಿ, ಇನ್ನೊಂದು ರೌಂಡ್ ಬಿಡೋಣ. ಎಂಟ್ರಿ ಮಾಡ್ಕೊಳ್ಳಿ. ಅಲ್ಲಿ ನೋಡಿ, ಅಲ್ಲಿ ಸ್ಪರ್ಧಿಗಳು ಆಡ್ತಾ ಇದ್ದಾರೆ. ನೋಡ್ಕೊಳ್ಳಿ. ಅಲ್ಲಿ ಎಂಟ್ರಿ ಮಾಡಿ ತಗೊಳ್ಳಿ. ವಾದ ಬೇಡ. ನಡ್ಕೊಂಡ್ ಬರಬಾರ್ದು. ಜಂಪ್ ಮಾಡ್ಕೊಂಡೇ ಬರಬೇಕು. ಇದಾದ್ಮೇಲೆ ಅಂತಿಮ ಸುತ್ತು. ಇದಾದ ನಂತರ ಊಟಕ್ಕೆ ವಿರಾಮ ಇದೆ.
ಇದಾದ ನಂತರದಲ್ಲಿ ಮತ್ತೆ ಪುರುಷರ ವಿಭಾಗದ ಸ್ಪರ್ಧೆ ಮತ್ತು ಕಪಲ್ಸ್ ಸ್ಪರ್ಧೆ ಇರುತ್ತೆ. ಟೈಮಿಂಗ್ಸ್ ನೋಡ್ಕೋಬೇಕು. ಟೈಮಿಂಗ್ಸ್ ಓಕೆ ಓಕೆ. ಆಟವನ್ನು ಆಡುತ್ತಿರುವಂತಹ ಸ್ಪರ್ಧಿಗಳಿಗೆ ಮಕ್ಕಳು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹ ಕೊಡಬೇಕು. ಬರಲಿ ಚಪ್ಪಾಳೆ. ಇದು ಅಂತಿಮ ಸುತ್ತಿನ ಆಟ. ಈ ಆಟದಲ್ಲಿ ವಿಜೇತರಾದಂತಹ ಸ್ಪರ್ಧಿಗಳು ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಸಹ ಪಡ್ಕೊಳ್ತಾರೆ. ಡಂಬಲ್ಸ್ ಅನ್ನು ಹೆಚ್ಚು ಯಾರು ಕಲೆಕ್ಟ್ ಮಾಡ್ತಾರೋ ಅವರೇ ಪ್ರಥಮ ಸ್ಥಾನ. ಅದಕ್ಕಿಂತಲೂ ಸಹ ಕಡಿಮೆ ಡಂಬಲ್ಸ್ ಅನ್ನು ಕಲೆಕ್ಟ್ ಮಾಡಿದಂಥವರು ದ್ವಿತೀಯ ಸ್ಥಾನ, ನಂತರ ತೃತೀಯ ಸ್ಥಾನ. ಅಂತಿಮ ಗೆರೆಯಿರ್ತಕ್ಕಂಥವ್ರು ಒಂದು. ಓಕೆ, ಎರಡು. ಓಕೆ, ಅವ್ರ ಹೆಸರುಗಳನ್ನ ಬರ್ಕೊಳ್ಳಿ ಮೇಡಮ್. ನೋಡಿ ಇಲ್ಲಿ ಹಿಂದಕ್ಕೆ ಬರ್ರಿ. ಪಂಕಜ್, ನೀವು ಫಸ್ಟ್ ಬರೋರ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಒಂದು, ಎರಡು. ಮೇಡಮ್ ನಾಗೋಣಿ ಮೇಡಮ್, ಕೈಯಲ್ಲಿ ಇಟ್ಕೋಬಾರ್ದು, ಒಬ್ಬನ ಕನ್ಸಿಡರ್. ಓಕೆ, ಆಯ್ತು. ಓಕೆ, ಈ ರೀತಿ ಬೀಳಿಸದೆ ಬ್ಯಾಲೆನ್ಸ್ ಮಾಡಿಕೊಂಡು ಅಂತಿಮ ಗೆರೆನ ಯಾರು ದಾಟ್ತಾರೋ ಅವರು ಈ ಸ್ಪರ್ಧೆಯಲ್ಲಿ ಗೆದ್ದ ಹಾಗೆ. ನೋಡಿ, ಯಾರಾದರೂ ಕೂಡ ಅವರು ಬರ್ತಾ ಇದ್ದಾರೆ. ಬ್ಯಾಲೆನ್ಸ್ ಓಕೆ 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 ನೆಕ್ಸ್ಟ್ ನೋಡಿ ಮೇಡಮ್, ಅಲ್ಲಿ ಇರ್ತಕ್ಕಂಥ ಸ್ಪರ್ಧಿಗಳು ಬೇರೆ ಯಾವುದ್ರಲ್ಲೂ ಕೂಡ ಗೆದ್ದಿರಬಾರ್ದು. ನಿಧಾನಕ್ಕೆ ಬರಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು, ಕಾಲಲ್ಲೇ ಬ್ಯಾಲೆನ್ಸ್ ಮಾಡಬೇಕು.
ಓಕೆ 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 ಚಪ್ಪಾಳೆ ಹೊಡಿಬೇಕು. ಅಲ್ಲಿ ಗೆದ್ದವರು ಸಹ ಕಪಲ್ಸ್ ಗೇಮ್ಗಳಲ್ಲಿ ಭಾಗವಹಿಸಬಹುದು. ಓಕೆ ಇದ್ರೆ ವಾಲಂಟಿಯರ್ ಆಗಿ ಬರಬಹುದು. ಪಾರ್ಟಿಸಿಪೇಟ್ ಮಾಡಿರೋರಲ್ಲ, ಹೊಸ ಮಾಡಬೇಕು ಅನ್ನೋರು ಇದ್ರೆ ಓಕೆ. ಮಾಡೋವರೆಗೂ ಅವ್ರನ್ನ ಕನ್ಸಿಡರ್ ಮಾಡಬೇಡಿ. ಎರಡು ಮತ್ತು ಮೂರನೇ ಸ್ಥಾನಕ್ಕಾಗಿ ಸ್ಪರ್ಧೆ. ಓಕೆ ಕಾಲಲ್ಲೇ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಚಿಂತೆ ಇಲ್ಲ, ನಿಧಾನವಾಗಿ ಬನ್ನಿ. ಒಟ್ಟಾರೆ ಗೆರೆ ದಾಟಬೇಕು. ಓಕೆ ಓಕೆ